ಕರ್ನಾಟಕದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಅಂತೆ. ಕೇಳಿದ್ದೀರಾ? ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಭಾರಿ ಪ್ರತಿಭಟನೆ ನಡೆಯಿತು. ಧಾರವಾಡನಲ್ಲಿ ಸಾವಿರಾರು ಯುವಕರು ಪ್ರತಿಭಟನೆ ಮಾಡಿದ್ದಾರೆ. ಖಾಲಿ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಿದೆ? ನೇಮಕಾತಿ ಪ್ರಕ್ರಿಯೆ ನಡೀತಿದೆ, ಆರ್ಥಿಕ ಅನುಮತಿ, ಆಡಳಿತಾತ್ಮಕ ಪ್ರಕ್ರಿಯೆಗಳಿಂದ ವಿಳಂಬವಾಗಿದೆ, ಹಂತ ಹಂತವಾಗಿ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ ಅಂತ ಹೇಳ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಪರವಾಗಿ ನೇಮಕಾತಿ ನಡೀತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯ ಪ್ರಶ್ನೆ ಏನು? ಡಿಗ್ರಿ ಮುಗಿಸಿದ ಯುವಕರು 2-3 ವರ್ಷಗಳಿಂದ ಪರೀಕ್ಷೆಗಾಗಿ ಕಾಯ್ತಿದ್ದಾರೆ. ನೋಟಿಫಿಕೇಶನ್ ಬರುತ್ತೆ, ಎಕ್ಸಾಮ್ ಇಲ್ಲ. ಎಕ್ಸಾಮ್ ಆಗುತ್ತೆ, ರಿಸಲ್ಟ್ ಇಲ್ಲ. ರಿಸಲ್ಟ್ ಬಂದ್ರು ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲ. ಇದು ಫ್ರಸ್ಟ್ರೇಷನ್ ಆಗೋದು ಸಹಜ. 2.6 ಲಕ್ಷ ಹುದ್ದೆಗಳು ಖಾಲಿವೆ ಅನ್ನೋದು ಸಂಪೂರ್ಣ ಸುಳ್ಳಲ್ಲ. ಆದ್ರೆ ಎಲ್ಲಾ ಹುದ್ದೆಗಳು ಒಂದೇ ದಿನದಲ್ಲಿ ಭರ್ತಿ ಆಗೋದು ಸಾಧ್ಯವೂ ಅಲ್ಲ. ಆದ್ರೆ ಸರ್ಕಾರ ಸ್ಪಷ್ಟ ಟೈಮ್ ಲೈನ್ ಕೊಡಬೇಕು, ಡಿಪಾರ್ಟ್ಮೆಂಟ್ ವೈಸ್ ಡೇಟಾ ಪಬ್ಲಿಕ್ ಮಾಡಬೇಕು, ರಿಕ್ರೂಟ್ಮೆಂಟ್ ಸ್ಪೀಡ್ ಹೆಚ್ಚಿಸಬೇಕು. ಅದನ್ನ ಬಿಟ್ಟು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದಾರೆ. ಅವ್ರ ಸರ್ಕಾರದಲ್ಲಿ ಎಷ್ಟು ನೇಮಕಾತಿ ಮಾಡಿದ್ರು ಅಂತ. ಇವ್ರ ಮೇಲೆ ಅವ್ರ ಆರೋಪ ಮಾಡೋದು, ಅವ್ರ ಮೇಲೆ ಇವ್ರ ಆರೋಪ ಮಾಡೋದು ಬಿಡಿ. ರಾಜಕೀಯ ಯಾರು ಮಾಡ್ತಿದ್ದಾರೆ ಅಂತ ಜನರಿಗೆ ಚೆನ್ನಾಗಿ ಗೊತ್ತು. ಅದನ್ನ ಬಿಟ್ಟು ಯುವಕರಿಗೆ ಕೆಲಸ ಕೊಡಿಸಿ, ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಿ. ನೀವೇನಂತೀರಾ? ಸರ್ಕಾರ ಮಾಡುತ್ತೆ ಅಂತ ಅನ್ಸುತ್ತಾ ಅಥವಾ ನಿಜವಾಗ್ಲೂ ನಿರ್ಲಕ್ಷ್ಯ ಮಾಡ್ತಿದ್ಯಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.